ಎದ್ದು ಅಡ್ಡಾಡಕ್ಕೆ ಸದ್ಯಕ್ಕೆ ಕಷ್ಟ ಆಗತೈತಿ. ಇವ್ರ ಬರೀ ಕೆಲಸ ಕೆಲಸ ಅಂತೇಳಿ ಅದೊಂದು ಲ್ಯಾಪ್ಟಾಪ್ ಮುಂದೆ ಕುಂತು ಬಿಡ್ತಾರೆ. ರೀ ರೀ ಚಾ ತಗೋರಿ. ಅಲ್ಲೇ ಇಟ್ಬಿಡು, ಆಮೇಲೆ ಕುಡಿತೀನಿ ಅಂತ. ಇದೇನ್ರಿ ಹೊಟ್ಟೆ ಸರಿಯಾಗಿ ಊಟ ಮಾಡಂಗಿಲ್ಲ, ಸರಿಯಾಗಿ ನಿದ್ದೆ ಮಾಡಂಗಿಲ್ಲ, 3 ಹೊತ್ತು ಕೆಲಸ ಕೆಲಸ ಅಂತೀರಿ. ಇವತ್ತ ಸೂಟಿ ಐತಿ ಬ್ಯಾಂಕ್, ಆದ್ರೂ ಮನ್ಯಾಗ ಕುಂತು ಕೆಲಸ ಮಾಡಕತ್ತಿಲ್ಲ, ಬರೀ ಮುಂದೆ ಇದು ಲ್ಯಾಪ್ಟಾಪ್ ಮುಂದೆ ಕುಂತು ಬಿಡ್ತೀರಿ. ಏನು ಮಾಡಲಿ, ನನ್ನ ಕೆಲಸ ಅಂತದೈತಿ. ಕೆಲಸ ಕೆಲಸ ಅಂತೇಳಿ ಬರೀ ನಿಮ್ಮ ಕೆಲಸದಾಗ ನೀವು ಇದ್ದು ಬಿಡ್ತೀರಿ. ನಾ ಯಾರು ಕೂಡ ಮಾತಾಡಲಿ, ಏನು ಗಾಡಿ ಕೂಡ ಮಾತಾಡಲೇನು? ಸಾರಿನಿಲ್ಲ, ಏನು ಮಾಡಲಿ. ಇಷ್ಟೆಲ್ಲ ಮಾಡಕತ್ತಿದ್ದು ಯಾರಿಗೋಸ್ಕರ? ನಿನಗೆ, ನನ್ನ ಮಗುಗೋಸ್ಕರ ಹೋದಿಲ್ಲ. ನಾನು ಕಷ್ಟಪಟ್ಟಂಗೆ ನಾಳೆ ನನಗೆ ಹುಟ್ಟೋ ಮಗು ಕಷ್ಟಪಡಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾ ಇಷ್ಟೆಲ್ಲ ಮಾಡಕತ್ತೀನಿ. ರೀ ಕಣ್ಣಿ ನಿದ್ದಿಲ್ಲಾರ್ದ ಹೊಟ್ಟೆಗೆ ಊಟ ಇಲ್ಲಾರ್ದ ಮಾಡಂತ ಹೇಳ್ಯಾರನ್ರಿ ನಿಮಗೆ? ಸಾಕು ನಮ್ಗೆ ಹೊಟ್ಟೆಗೆ ಬಟ್ಟಿಗೆ ಚಾಟಿ ಆಗೋಷ್ಟೈತಿ. ಇನ್ನೂ ಹೆಚ್ಚಿನ ಆಸೆ ಎದಕ್ರಿ ಬೇಕು? ನಾಳೆ ನಿಮ್ಮ ಆರೋಗ್ಯದಾಗ ಏನಾರ ಏರ್ಪೇರ್ ಆತಂದ್ರೆ ನನ್ನ ಕತೆ ಏನು ಹೇಳ್ರಿ ನೋಡೋಣ. ನನಗೆಲ್ಲ ಅರ್ಥ ಆಗುತ್ತಾ, ಆದ್ರೆ ಏನು ಮಾಡೋದು ಹೇಳಿ ನೋಡೋಣ. ವಯಸ್ಸಿದ್ದಾಗ ದುಡಿಬೇಕಲ್ಲ. ನಾಳೆ ಹುಟ್ಟೋ ಮಗುಗೆ ಸಾಲಿ ಅಂತ ಐತಿ, ಅದ್ರದ್ದು ಫೀಸ್ ಅಂತ ಐತಿ, ಎಲ್ಲ ಖರ್ಚು ವೆಚ್ಚ ಜಾಸ್ತಿ ಹಾಕವು. ಅದಕ್ಕೆ ಈಗ ವಯಸ್ಸೈತಿ ದುಡಿದಿಟ್ಬಿಡೋಣ ಅಂತ. ಮುದುಕ್ರಾದಿಂದ ದುಡಿಯೋಕ್ಕಾಗತ್ತಾನೆ ಹೇಳಿ ನೋಡೋಣ. ಹಂಗಂತೇಳಿ ಹೆಂಡತಿ ನೋಡ್ಲಾರ್ದ ಹೊಟ್ಟೆಗೆ ಊಟ ಇರ್ಲಾರ್ದ ಬರೀ 3 ಹೊತ್ತು ಕೆಲಸ ಅಂತಂದ್ರೆ ಈಗಂಕರು ನಾನು ಕೂಡ ಸದ್ಯಕರ ಚಂದ ಮಾತಾಡಂಗಿಲ್ಲ ನೀವು. ಸಾರಿ, ಇನ್ನೊಂದು ಸ್ವಲ್ಪ ದಿನ ಸಹಿಸ್ಕೊ. ನಾಳೆ ದವಾಖಾನೆಗೆ ಹೋಗ್ಬೇಕು, ಬರ್ತೀರೋ ಇಲ್ಲ? ಸ್ಕ್ಯಾನಿಂಗ್ ಮಾಡಿಸ್ಬೇಕು. ನಾಳೆ ನನಗೆ ಇಂಪಾರ್ಟೆಂಟ್ ಕೆಲಸ ಐತಿ, ನಾ ಬರೋಕ್ಕಾಗಂಗಿಲ್ಲ. ಅತ್ತೆಯವ್ರನ್ನ ಕರ್ಕೊಂಡು ಹೋಗಿ ಬಂದ್ಬಿಡು. ಬರೀ ಇದಾಯ್ತು ನಿಮ್ದು. ಆಯ್ತು ತಗೋ, ನನಕಿನ ನಮ್ಮ ಮಗುನ್ಕಿನ ನಿಮ್ಮ ಕೆಲಸನೂ ಮುಖ್ಯ ಆಯ್ತು. ಬರೀ ಕೆಲಸ 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 ಇದಾಗೋತು. ನೀಲಾ ನೀಲಾ, ನನ್ನ ಮಾತು ಕೇಳಿಲ್ಲ ಒಂದು ಸ್ವಲ್ಪ. ಏನು ಮಾಡಲಿ, ನಾನು ಇವ್ರಿಗೋಸ್ಕರ ಅಲ್ಲ ಇಷ್ಟೊಂದು ಕಷ್ಟಪಡಕತ್ತಿದ್ದು. ನಾನು ಬಡತನದಾಗ ಬಂದೆ, ಚಂದ ಹಾಕೊಳಕ್ಕೆ ಮೈ ಮೇಲೆ ಬಟ್ಟಿರಲಿಲ್ಲ. ಇನ್ನೊಬ್ರು ಊಟ ಬಿಟ್ಟ ಬಟ್ಟೆ ಹಾಕ್ಕೊಂಡು ಜೀವನ ಮಾಡಿದೆ. ನಾಳೆ ನಮಗೆ ಹುಟ್ಟೋ ಮಗು ಹಂಗತಿ ಬೆಳಿಬಾರ್ದು, ಅದು ಚಂದಾಗ ಬೆಳಿಬೇಕು ಅಂಥೇಳಿ ಇಷ್ಟೆಲ್ಲ ಮಾಡಕತ್ತೀನಿ. ನಂದು ತಪ್ಪೈತಿ. ನೀಲಾನ್ ಕಡೆ ಈ ಹೊತ್ನ್ಯಾಗ ನಾನು ಜಾಸ್ತಿ ಕೇರ್ ತೊಗೋಬೇಕು. ಆಕೆ ಬಗ್ಗೆ ನಾ ಕೇರ್ ತೊಗೊಳಕ್ಕಾಗವಲ್ದು. ಆಕೆಗೆ ಅಂತೇಳಿ ಇನ್ನೊಂದು ತಾಸು ಟೈಮ್ ಮೀಸಲಿಡ್ತೀನಿ. ಆಕೆ ಸಿಟ್ಟು ಮಾಡ್ಕೊಳೋದ್ರಾಗ ಏನೂ ತಪ್ಪಿಲ್ಲ. ಈ ಹೊತ್ನ್ಯಾಗ ನಾ ಆಕಿದು ಕೇಳ್ಬೇಕಾಗತ್ತೆ. ಮೊದಲೇಕೆಲ್ಲ ಕೇಳ್ತಿದ್ದೆ, ಈಗ ಏನೂ ಕೇಳಂಗಿಲ್ಲ. ಉಂಡೆ ತಿಂದೆ ಅಂತಲೂ ಕೇಳಂಗಿಲ್ಲ. ಪಾಪ ಭಾಳ ಬೇಜಾರು ಮಾಡ್ಕೊಂಡಾಳ. ಇನ್ಮೇಲಿದ್ದ ಚೇಂಜ್ ಆಗ್ಬೇಕು ನಾನು. ಆಕೆ ಮಕ್ಕೊಂಡ್ಮೇಲೆ ರಾತ್ರಿ ಕೆಲಸ ಮಾಡ್ತೀನಿ. ಪಾಪ ನಾನು ಬಿಟ್ಟು ಆಕಿಗಾರ ಯಾರದಾರ ಹೇಳಿ ನೋಡೋನು. ಈಗ ಮಂಕ ತೆಲಿಗೆ ಅರ್ಥನ ಆಗಲಿಲ್ಲ ನನಗೆ. ನನ್ನ ಹೆಂಡತಿ ಭಾಳ ಬೇಸರ ಮಾಡ್ಕೊಂಡ. ನನ್ನ ಹೆಂಡತಿನ ತನ್ನ ಹತ್ರ ಒಂದು ಮಾಡ್ಕೊಂಡು ಎತ್ತಿ ಕಟ್ಟಿ ನನ್ನ ಮನೆ ಬಾಳೆನ ಹಾಳು ಮಾಡಿದ ನನ್ನ ಮಣ್ಣ. ಇವನು ಸುಮ್ಮನೆ ಬಿಡಬಾರ್ದು. ತಾ ಮಾತ್ರ ಮಹಾರಾಜನ ಥರ ಬದುಕಕತ್ತಾನ. ಕಾರ್ ತಗೊಂಡ, ಸೈಟ್ ತಗೊಂಡ, ಮನಿ ತಗೊಂಡ, ನನ್ನ ಮಾತ್ರ ಏನಿಲ್ಲ, ಪುಂಗಿ. ನಿಮ್ಮಣ್ಣ ಕಾರ್ ತಗೊಂಡ, ಹೊಲ ತಗೊಂಡ, ಸೈಟ್ ತಗೊಂಡ ಅಂತ ಹೊಟ್ಟೆ ಉರ್ಕೊಂತಿಯಲ್ಲ, ಅದನ್ನ ಬಿಡು. ನೀನು ದುಡ್ಡು ತಿನ್ನಕ್ ಕಲಿ. ಹರಾಮಿ ಯಾರು ಕೊಡಂಗಿಲ್ಲ. ದುಡಿಲಾರ್ದ ದುಃಖ ಬಡಿಲಾರ್ದ ಎಲ್ಲ ಈ ಸಿರಿ ಕೇಳ್ತಾನ. ನಿಮ್ಮಣ್ಣ ನೋಡಿ ಕಲಿ. ನಿಮ್ಮಣ್ಣ ಬೆಳೆ ಬೆಳ್ತಾನ, ದುಡಿತಾನ, ಹಾಲಿನ ಬಾಳೆ ಮಾಡಂಗಿಲ್ಲ, ಅಂದಲ್ಲಿನ ರೊಕ್ಕ ಉಳಿಸ್ತಾನ. ಸೈಟು ಮನಿ ಹೊಲ ಕಾರು ಇನ್ನೊಂದು ಮುನ್ನೊಂದು ತಗೊಂತಾನ. ನಿನಗತೆ ಇನ್ನೊಬ್ರದ್ದು ನೋಡಿ ಸಂಕಟ ಪಟ್ಕೊಳಂಗಿಲ್ಲ. ಲೇ ಕಟ್ಕೊಂಡು ಗಂಡಗನ ಎದುರು ಮಾತಾಡ್ತೀಯಾ? ಅವಾಗೆಲ್ಲ ಮೊದ್ಲೇಕ ಹಂಗೆ ಮಾಡಿ ಹಿಂಗೆ ಮಾಡಂತ ನನಗೆ ಹೇಳ್ತಿದ್ದಿ. ಈಗ ನೋಡಿದ್ರೆ ಹಿಂಗತಿ ಮಾತಾಡ್ತೀಯನ? ನನಗ ಬುದ್ಧಿ ಇದ್ದಿದ್ದಿಲ್ಲ, ಈಗ ಬುದ್ಧಿ ಬಂದತಿ. ಬುದ್ಧಿ ಬಂದಿಂದನು ನೀನು ಮಾಡೋ ಕೆಟ್ಟ ಕೆಲ್ಸಕ್ಕೆ ಕೈ ಮಿಲಾಯಿಸಕ್ಕಾಗಂಗಿಲ್ಲ. ದುಡಿ ತಿಣ್ಣು. ಪಾಪ ಮಾಮನ ಕಾರಿಗೆ ಕಲ್ಲು ಹೋಗೋದು ಬಂದಿಯಲ್ಲ, ನಾಚಿ ಬರಂಗಿಲ್ಲ. ಹೊಸ ಕಾರ್ ಹಾಳು ಮಾಡಿ ಬಂದಿಯಲ್ಲ, ಎಷ್ಟರ ಹೊಲಸು ಬುದ್ಧಿ ಇರ್ಬೇಕು ನಿನಗೆ. ನಾ ಯಾಕೆ ಅವ್ನ ಕಾರ್ ಹಾಳು ಮಾಡಲಿ? ನನಗೆಲ್ಲ ಗೊತ್ತೈತಿ ನೀನ ಮಾಡಿ ಅಂತೇಳಿ. ಮಕ್ಳು ಹೇಳಿದ್ರು ನನಗೆ. ರಾತ್ರಿ ಚಿಂಟ್ಯಾನ್ ಕರ್ಕೊಂಡು ಹೋಗಿದ್ದೆ ಅಂತ, ಕರ್ಕೊಂಡು ಹೋಗಿ ಕಿತಾಪತಿ ಮಾಡಿ ಅಂತ ಮಗನ ಹೇಳಿದ. ಥೂ, ನೀನಂತ ಅವ್ನ ಗಂಡ ಅಂತ ಹೇಳ್ಕೊಳಕ್ಕೂ ನಾಚಿ ಬರಕತ್ತ ನನಗೆ. ನೋಡು, ನಿಮ್ಮ ಅಣ್ಣಗ ನಾವು ಎಷ್ಟೆಲ್ಲ ಕೇಳಿ ಬಯಸಿದ್ವಿ, ಆದ್ರೂ ನಿಮ್ಮಣ್ಣ ನನ್ನ ಹೆಸರಲ್ಲೇ ಒಂದು ಸೈಟ್ ಮಾಡಿದ. ಅವಂಗೇನು ಭಾಳ ಬೇಕಾಗಿತ್ತು. ಅವ್ರ ಜೀವನದಾಗ ಎಷ್ಟು ಆಟ ಆಡಿದ್ವಿ, ಆದ್ರೂ ನಿಮ್ಮ ಅಣ್ಣ ನಮ್ಗೆ ಒಳ್ಳೇದ ಮಾಡಿದ. ಅಂಥವಾಗ ಇನ್ನಾದ್ರೂ ಕೆಟ್ಟದ್ದು ಬಯಸ್ತಿಲ್ಲ, ನಾಚಿ ಬರಂಗಿಲ್ಲ ನಿನಗೆ. ನೀನಂತ ಅವ್ನು ಕೂಡ ಇರೋದಕ್ಕಿನ ಮಕ್ಳನ್ನ ಕರ್ಕೊಂಡು ಎಲ್ಲೇ ದುಡ್ಕೊಂಡು ತಿನ್ನೋದು ಬೇಸಿ. ಇಲ್ಲ ಅಂದ್ರೆ ನನ್ನ ಮಕ್ಕಳು ನಿನ್ನ ಥರನ ಹಾಕ್ತಾರ. ನಾನು ನಿನ್ನ ಕೂಡಿ ಇರಂಗಿಲ್ಲ. ನನ್ನ ಮಕ್ಳನ್ನ ಕಟ್ಕೊಂಡು ನಾನು ಎಲ್ಲರ ನನ್ನ ಜೀವನ ನೋಡ್ಕೋತೀನಿ. ನೀನು ಕೂಡಿದ್ರೆ ನನ್ನ ಮಕ್ಕಳನ್ನ ಹಾಳಾಗಿ ಹೋಗ್ಬಿಡ್ತಾರ. ನನ್ನ ಮಕ್ಳ ಜೀವನನೂ ನಾ ಹಾಳು ಮಾಡಂಗಿಲ್ಲ. ಅವು ನನ್ನ ಮಕ್ಳು, ನಿನ್ನ ಒಟ ಎಲ್ಲ ಮಕ್ಳು ಅವ. ಹೆತ್ತರಷ್ಟ ಅಪ್ಪ ಅವ್ವ ಆಗಂಗಿಲ್ಲ. ಅವಕ್ಕೆ ಒಳ್ಳೆ ಸಂಸ್ಕಾರ ಕಲಿಸ್ಬೇಕು. ಅಂದಾಗ ಮಾತ್ರ ಒಳ್ಳೆ ಅಪ್ಪ ಅವ್ವ ಆಗಕ್ಕೆ ಸಾಧ್ಯ. ಕೆಟ್ಟವ್ರು ಕೂಡ ಇದ್ರೆ ನಾವು ಕೆಟ್ಟದ್ದ ಕಲ್ಕೊಂತೀವಿ. ಬ್ಯಾಡ, ನೀನು ಪಾಡಿಗಿರು, ನಾನು ಪಾಡಿಗಿರ್ತೀನಿ. ತಿರುಪತಿ,
ಎಲ್ಲ ನಾಟಕಪ್ಪ. ಹ್ಞೂ ಅವ್ರು ಕೂಡ ನಮ್ಮ ರಾಧನ ಬಂದಾಳ ನೋಡು. ಮೊದ್ಲೇಕ ಮುಂದೆ ಚೂ ಬಿಟ್ಟು ಕಳ್ಸ್ಯಾಳ ಗಂಗವ್ವ. ಹಿಂದೆಗಡೆ ತಾ ಬಂದು ಅಲ್ಲೇ ಸಾಚಾದ ನೋಡಕಿ. ಹೆಣ್ಮಕ್ಳೆಲ್ಲ ಈದ್ ಹುಲಿ ಬಂದಂಗೆ ಬಂದಿದ್ರು. ಏನೋ ಪುಣ್ಯದಕ್ಕಿ ಆಕಿ ಗಂಗಮ್ಮ ಬರ್ಲಿಕ್ಕಂದ್ರನ ಇವತ್ತು ಮಾತ್ರ ನಿನ್ನ ಪರಿಸ್ಥಿತಿ ಏನಿತ್ತು ಏನು. ನಾವು ಏನೇ ಕೆಟ್ಟದ್ದು ಬಯಸಿದ್ರು ಪಾಪ ನೋಡು, ನಮ್ಗೆ ಕೇಡು ಬಯಸ್ಲಿಲ್ಲ. ಮೊದ್ಲೇಕ ಮಂದಿಗೆಲ್ಲ ಹಚ್ಕೊಟ್ಟು ಕಳ್ಸ್ಯಾರ. ಹಿಂದೆಗಡೆ ಮ್ಯಾಗ ನಾಟಕ ಮಾಡೋದು ಬಂದು ಸಾಫ್ ಮಾಡ್ದಂಗೆ ಮಾಡಿದ್ಲಕ್ಕಿ ಗಂಗವ್ವ. ಅದೆಲ್ಲ ನಿಮಗೆ ಗೊತ್ತಾಗಂಗಿಲ್ಲ. ಏತಿ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ತಿಳ್ಕೊಲಾರ್ದಷ್ಟು ಮಬ್ಬಂಕ್ರು ನಾ ಇಲ್ಲ. ಪಾಪ ನಾವು ಎಷ್ಟೇ ಕೇಡು ಬಯಸಿದ್ರು ಅವ್ರು ಮತ್ತೆ ನಮ್ಗೆ ಒಳ್ಳೇದು ಬಯಸಿದ್ರು. ಈಗರ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಜೀವನ ಮಾಡಕ್ ಕಲೀರಿ. ಏ ಬಾತಿ ನೀ ಸುಮ್ ಕುಂದ್ರಲ್ಲಿ, ನಿನಗೆ ಎದಕ್ಕೆ ಬೇಕು? ನಿಂದೇಟೈತೆ ಅರ್ಧಗ್ದ ಮಾಡು ಬಂದ್ಬಿಟ್ಲಿ ಹೇಳಾಕ. ವೈನಿಯರ್ ಹೇಳಿದ್ದು ಬರೋಬ್ಬರಿ ಐತಿ, ಅವ್ರೇನ ತಪ್ಪು ಹೇಳಿಲ್ಲ. ನೀ ಸುಮ್ಮಿರ್ಬೇತಿ. ಏನ ಇಷ್ಟು ದಿನ ನಾವು ಅವ್ರಿಗೆ ಎಷ್ಟೆಲ್ಲ ತೊಂದರೆ ಕೊಟ್ವಿ, ಆದ್ರೂ ಅವ್ರು ಅದನ್ನ ಮನಸ್ಸಿನಾಗ ಇಟ್ಕೊಲಿಲ್ಲ ಗೊತ್ತನ. ಹಂಗೆ ಅವ್ರ ಮನಸ್ಸಿನಾಗ ಇಟ್ಕೊಂಡಿದ್ರಂದ್ರೆ ನಮ್ಮ ಮರ್ಯಾದೆ ತೆಗೆಯೋದು ಭಾಳ ತಕ್ಕಿದ್ದಿಲ್ಲ ಅವರಿಗೆ. ನೀ ಯಾರ ಮಾತನ್ನು ಕೇಳಕ್ಕೆ ಹೋಗಬೇಡಿ ಅಣ್ಣ. ನೋಡು ಇನ್ನೂ ಕಾಲು ಮಿಂಚಿಲ್ಲ, ಹೋಗಿ ನಮ್ದು ತಪ್ಪಾತು ಅಂತ ಹೇಳಿ ಅವ್ರ ಕಾಲು ಹಿಡ್ಕೊ. ಬಾ ಅವೇ ಕಾಲು ಹಿಡ್ಕೊಂತಾನ. ನಮ್ಮ ತಿರುಪತಿ ತಪ್ಪ ಮಾಡಿಲ್ಲ, ಕಾಲು ಹಿಡ್ಕೊಂಡು ಅಂತದ ಅವೇನ್ ಮಾಡ್ಯಾನ. ಇವ್ರು ಯಾರ ಮಾತನ್ನು ಕೇಳಕ್ ಹೋಗ್ಬೇಡ, ನೀ ಸುಮ್ಮನೆ ಇರು. ಈಗ ಹೋಗಿ ಕಾಲು ಹಿಡ್ಕೊಂಡೆ ಅಂದ್ರೆ ಸೊಕ್ಕಿ ಬರ್ತಾರ ಅವರು. ತಿರುಪತಿ ನಿನ್ನ ವರ್ಚಸ್ ಏನು? ಅವು ಭಿಕಾರಿಗಳು, ಅವ್ರ ಮುಂದೆ ಹೋಗಿ ನಿಂತ ಎಲ್ಲಿ ತೆಗಿಸ್ತೀಯ? ಬೇಡಪ್ಪ ಬೇಡ. ಇವೇನು ಮಳುಗಳದಾವ್ ಹೇಳ್ತಾವ, ಮಾತು ಕೇಳಕ್ ಹೋಗ್ಬೇಡ. ಏನು ಈ ಎಲೆಕ್ಷನ್ಯಾಗ ಗೆದ್ಲಿಕ್ಕಂದ್ರೆ ಏನಾಯ್ತು? ಮತ್ತೆ ಮುಂದಿನ ಇನ್ನು 5 ವರ್ಷಕ್ಕೆ ಬರ್ತಲ್ಲ ಎಲೆಕ್ಷನ್. ಆವಾಗ ಗೆದ್ದು ತೋರ್ಸಕಂತೆ. ಏನ್ ತಪ್ಪು ಮಾಡಿಲ್ಲ, ಇನ್ನೊಬ್ರು ಇದ್ರಿ ತಲೆ ತೆಗಿಸುವಂಥದ್ದು ಏನು ಮಾಡಿಲ್ಲ. ನೀನು ಸುಮ್ಮನೆ ಇರು. ದಾರಿ ಹಿಡಿದ ಹೋಗೋವ್ರನ್ನ ಹಾದಿ ತಪ್ಸಾಕೆ ಈ ಮುದುಕಿ ರೀ. ಏನ್ರಿ ನಿಮ್ಮ ಅತ್ತಿ ಏನ ಹಾದಿ ಹಿಡ್ಸವ್ರು ಏನ್ ಹಾದಿ ಬಿಟ್ಟು ನಿಡ್ಸವ್ರು? ಇದೇನ್ರಿ ಹಿಂಗೆ ಮಾತಾಡಕತ್ತಾರ? ಬುದ್ಧಿಗೇಡಿದ್ದಂಗೆ ಅದಾರ. ಬರೀ ಯಾವಾಗಲೂ ಹಿಂಗೆ ಬಂದ್ರಿ ಇವರು. ನೀವ ಒಂದಿಟ್ಟು ತಿಳಿಸಿ ಹೇಳ್ರಿ ಅವ್ರಿಗೆ. ಇನ್ನೂ ತಮ್ಮ ತಪ್ಪನ್ನ ಅವರು ಮಾಡ್ಕೊಲಿಕ್ಕಂದ್ರನ ಊರಾಗ ಇನ್ನೂ ಮರ್ಯಾದೆ ಕಳ್ಕೊಂತಾರಂತ ಹೇಳ್ರಿ. ಸುಮ್ಮನೆ ಇವತ್ತು ಹೆಣ್ಮಕ್ಳು ಎಲ್ಲ ಎದಕ್ಕೆ ಬಿಟ್ಟು ಹೋಗ್ಯಾರ ಗೊತ್ತನ? ಗಂಗಾ ಅಜ್ಜಿ ಮಕ್ಕ ನೋಡ್ಕೊಂಡು ಬಿಟ್ಟು ಹೋಗ್ಯಾರ. ಇಲ್ಲಾಂದ್ರೆ ಇತ್ತು ನಿಮ್ಮ ಅಣ್ಣನ ವ್ಯವಸ್ಥೆ. ಈಕೀಗ ಅಂಕಡಿ ಮತ್ತಿಗೆ ಬುದ್ಧಿ ಇಲ್ಲ. ನೀವರ ನಿಮ್ಮ ಅಣ್ಣಗೆ ತಿದ್ದಿ ಬುದ್ಧಿ ಹೇಳ್ರಿ. ನೀ ಸುಮ್ಮನೆ ಇರ್ಬೇ. ನಾ ಹೇಳೋ ಅಷ್ಟೇ ಹೇಳ್ತೀನಿ. ನಿಮ್ಗೆ ಯಾರು ಹೆಂಗೆ ತಿಳ್ತೈತೆ ಹಂಗತಿ ಮಾಡ್ರಿ ನೀವು. ಏನ ನಾವು ಅವ್ರ ಮನೆ ಮ್ಯಾಗ ಎಷ್ಟೆಲ್ಲ ಕಿಡಿಕಾರಿದ್ವಿ, ಅವ್ರಿಗೆ ಕೆಟ್ಟದಾಲಿ ಅಂತ ಎಷ್ಟೆಲ್ಲ ಮಾಡಿದ್ವಿ. ಆದ್ರೆ ಇವತ್ತು ಅವರು ನಮ್ಗೆ ಕೇಡು ಬಯಸ್ಬೋದಿತ್ತು. ನಮ್ಮ ಮರ್ಯಾದೆ ತೆಗೆಯೋದು ಎಷ್ಟೊತ್ತಿತ್ತು ಹೇಳಿ ನೋಡೋಣ. ಅವ್ರು ಎದಕ್ಕೆ ಬಿಟ್ರು ಹೇಳ? ಬ್ಯಾಡ ಅಂತೇಳಿ ಬಿಡಿಸಿಲ್ಲಕ್ಕಿ. ಎದಕ್ಕೆ ಬಿಡಿಸಿಲ್ಲ ಅಮ್ಮ? ನಾವು ಅವ್ರ ಮನೆಗೆ ಹೆಣ್ಣು ಕೊಟ್ಟಿವಿ, ನಾವು ಅವ್ರ ಸಂಬಂಧಿಕರು, ನಾವು ಅವ್ರನ್ನ ಬಿಟ್ಟು ಕೊಡಬಾರ್ದು ಊರಾಗ ಅಂತೇಳಿ ಅವರು ಆ ಥರ ಮಾಡಿದ್ರು. ಸಂಬಂಧಗಳ ಬೆಲೆ ಗೊತ್ತೈತೆ ಅವರಿಗೆ. ಇನ್ನು ಆಗಿದ್ದಾಗಿ ಹೋಗೈತಿ, ಅದನ್ನೆಲ್ಲ ಮರ್ತು ಬಿಡುನು. ಇನ್ನು ಅವ್ರು ಕೂಡ ಚಂದಗಿರೋನು ಬಿಟ್ಟು ಬಿಡು ಇದನ್ನೆಲ್ಲ ಅಹಂಕಾರನ. ನಾನು ಅನ್ನೋದು ಭಾಳ ದಿನ ಉಳಿಯಂಗಿಲ್ಲ ರೀ. ನಾವು ಅನ್ನೋದು ಭಾಳ ದಿನ ಉಳಿತೈತಿ. ಅರ್ಥ ಮಾಡ್ಕೊಳ್ರಿ. ಇನ್ನು ದ್ವೇಷ ಸಾಧಿಸ್ಬೇಡ್ರಿ, ಬಿಟ್ಟು ಬಿಡ್ರಿ ಇದನ್ನೆಲ್ಲ. ನೋಡ್ರಿ ನಿಮ್ಮ ಅಹಮ್ಮ ಒಂದ್ಸತಿ ಬಿಟ್ಟು ನೋಡ್ರಿ. ನೀವೆಷ್ಟು ದೊಡ್ಡವ್ರು ಹಾಕಿರಿ ಅಂತೇಳಿ. ಅಹಮ್ಮ ಯಾವ ಮನುಷ್ಯ ಬಿಡ್ತಾನೋ ಆ ಮನುಷ್ಯ ದೊಡ್ಡವ ಹಾಕನ. ಈ ಅಹಂಕಾರ ಅನ್ನೋದು ಮನುಷ್ಯನ ಕೀಳು ಮಟ್ಟಕ್ಕೆ ತರ್ತತಿ ಹೊರತಾಗಿ ದೊಡ್ಡ ಮಟ್ಟಕ್ಕೆ ಏರ್ಸಂಗಿಲ್ರಿ. ಅರ್ಥ ಮಾಡ್ಕೊಳ್ರಿ. ವೈನಿ ಹೇಳೋದು ಕರೆ ಐತಿ. ಇನ್ನರ ಇದನ್ನೆಲ್ಲ ದ್ವೇಷ, ಅಸೂಯೆ, ಅಹಂಕಾರ ಎಲ್ಲ ಬಿಟ್ಟು ಬಿಡ. ಇಷ್ಟು ದಿನ ಅಂಕರು ಕೆಟ್ಟ ಮನುಷ್ಯರಾಗಿ ಬದುಕಿವಿ. ಇನ್ನರ ಒಳ್ಳೆತನದಿಂದ ಬದುಕನು. ಈ ಊರು ನಮ್ದು, ಈ ಊರನ್ನವ್ರು ನಮ್ಮವ್ರು, ನನ್ನವ್ರು, ತನ್ನವ್ರು ಅಂತ ಹೇಳಿ ಇನ್ನು ಬಾಳ್ವೆ ಮಾಡ್ಕೊಂಡು ಹೋಗೋಣ. ನಾವು ಏನು ಕಟ್ಕೊಂಡು ಹೋಗ್ತೀವಿ ಹೇಳು? ರೊಕ್ಕ ರೂಪಾಯಿ ಎದಿ ಮ್ಯಾಗ ಹೇರ್ಕೊಂಡು ಹೋಗಂಗಿಲ್ಲನ. ನೋಡು ಇವತ್ತಿನ ದಿನ ಗಂಗಮ್ಮಜ್ಜಿ ಗೆಲ್ಸಿದ್ದು ರೊಕ್ಕ ಅಲ್ಲ, ಆಕಿ ಒಳ್ಳೆತನ. ನಾವು ರೊಕ್ಕ ಕೊಟ್ವಿ, ತಿಂದು ಮುಕ್ಳಿ ಬಿಡಕ್ಕೆ ಹಾಕೊಂಡು ಕುಂತ್ರ. ಆದ್ರೆ ನೋಡು ಆಕಿ ಒಳ್ಳೆತನ ಇವತ್ತಿನ ದಿನ ಗೆಲ್ತು. ಆದ್ರೆ ಒಳ್ಳೆಯವ್ರಾಗಿ ಬದುಕನ್ನ ಅವರು. ನೋಡು ಅವ್ರ ಮನ್ಯಾಗ ಎಲ್ಲರೂ ಹಂಗೆ ಅದಾರ. ಒಳ್ಳೆತನನ ಭಾಳ ದಿನ ಇರ್ತೈತಿ ಅನ್ನೋದಕ್ಕೆ ಗಂಗಮ್ಮಜ್ಜಿನ ಉದಾಹರಣೆ. ಒಳ್ಳೆತನ ಗೆಲ್ಲುತ್ತ ಅನ್ನೋದು ಅದ ಒಂದು ಉದಾಹರಣೆ. ನಡಿಯಣ್ಣ, ಇನ್ನು ನಾವೆಲ್ಲರೂ ಒಂದಾಗಿರೋನು. ಈ ದ್ವೇಷ ಅಸೂಯೆ ಬಿಟ್ಬಿಡೋನು. ನಡ್ರಿ ಹೋಗೋಣ. ಆ ಮನೆಗೆ ನಿಮ್ಮ ತಂಗಿ ಕೊಟ್ಟಿರಿ. ಇನ್ನೆಲ್ಲ ಮನಸ್ಸಿನಾಗಿಂದ ಬಿಟ್ಟು ಚಂದಗಿರನ್ರಿ ನಾವು ಅವರು. ಹೌದು, ನೀವು ಹೇಳೋದೆಲ್ಲ ಸರಿ ಅನ್ಸಕತ್ತೈತಿ. ಇಷ್ಟು ದಿನ ನಾನು ಮಾಡಿರೋದು ತಪ್ಪ. ಆ ಜಗದಾಗ ಗಂಗವನ್ ಬಿಟ್ಟು ಬೇರೆದಾರು ಯಾರು ಆಗಿದ್ರು ಅಂದ್ರೆ ಇವತ್ತಿನ ದಿನ ಅವ್ರು ಹೇಳದಂಗ ನಡ್ಕೊಂತಿದ್ರು. ನಾನು 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 ಅಂಥೇಳಿ ಮೆರದೆ. ಆದ್ರೆ ನಾನು ಅನ್ನೋದು ಅದು ಭಾಳ ದಿನ ಉಳಿಯಂಗಿಲ್ಲ ಅನ್ನೋದು ಈಗ ಅರ್ಥ ಆಯ್ತು. ತಿರುಪತಿ ನೀ ಹೇಳೋದು ಕರೆ. ರೊಕ್ಕ ಗೆಲ್ಲಿಲ್ಲ, ಆದ್ರೆ ಮನುಷ್ಯತ್ವ ಗೆತ್ತು. ಇರುವಷ್ಟು ದಿನ ನಾ ಇನ್ನು ಎಲ್ಲ ಕೂಡ ಚಂದಾಗಿರ್ತೀನಿ. ಇಷ್ಟು ದಿನ ಎಷ್ಟು ಅನ್ಯಾಯ ಮಾಡಿ ಅನ್ಯಾಯ ಕಳಿಸೀನಿ. ಇನ್ನು ಅದನ್ನೆಲ್ಲ ಬಿಡ್ತೀನಿ. ನಾನು ಅನ್ನೋದು ಇಟ್ಕೊಳಂಗಿಲ್ಲ. ಸರಿ, ಇವತ್ತು ಹೋಗ್ಬರೋಣ ಅವ್ರ ಮನೆಗೆ. ಅಯ್ಯೋ ಇಟ್ಲು ಮಾಮನ ಮನಸ್ಸು ಬದಲಾತ. ಖರೇನ ಸುಳ್ಳ? ಏನು ನಾಟಕ ಆಡಕತ್ತ ನೀನು? ಯಾರಿಗೆ ಗೊತ್ತ? ಅಯ್ಯೋ ಅಣ್ಣ, ನನಗೆ ಭಾಳ ಖುಷಿ ಆಯ್ತು.
ಆಯ್ತು ಈಗ ಹೋಗುಣಂತ. ಆದ್ರೆ ನಾನು ಅವ್ರ ಮನೆ ಒಳಗೆ ಹೋಗಕ್ಕೆ ಮಕ್ಕ ಇಲ್ಲ. ಏನಂತಾರೋ ಏನು. ಅಯ್ಯೋ, ಅವರು ಮನೆಯವ್ರು ಎಲ್ಲರೂ ತುಂಬ ಒಳ್ಳೆಯವ್ರಿ. ಅವ್ರು ಏನೂ ಅನ್ನಂಗಿಲ್ಲ. ಅಲ್ರಿ, ಅವ್ರು ಕೇಡ್ ಬಯಸೋರಾಗಿದ್ರಂದ್ರೆ ನಿಮ್ಮನ್ನ ಬಿಡ್ತಿದ್ರನ? ಊರ್ ಹೆಣ್ಮಕ್ಳೆಲ್ಲ ಮೀಸಿ ಬೋಳ್ಸೋ ಮುಂದಾಗ ಅವ್ರು ಅಡ್ಡ ಬಂದು ತಡಿತಾನೆ ಇರಲಿಲ್ಲ. ಆ ಥರ ಅಲ್ಲ ರೀ, ಅವರು ತುಂಬ ಒಳ್ಳೆಯವರು ಅವರು. ಆಯ್ತು ಹಂಗಾದ್ರೆ ಎಲ್ಲರೂ ತಯಾರಾರಿ, ಹೋಗುಣ ರಾಧರ ಮನೆಗೆ. ವೈನಿ ನೀವು ತಯಾರಾರಿ, ಅಷ್ಟು ಹೋಗುಣಂತ. ಅಪ್ಪ, ಅಂತೂ ಇಂತೂ ನಮ್ಮ ಯಜಮಾನ್ರು ಬದಲಾದ್ರಲಿ ಅವ. ನನಗೆ ನಂಬಕ್ಕಾಗವಲ್ದು, ಇಷ್ಟು ಲಗು ಬದಲಾಕನ ಈ ಮನುಷ್ಯ ಅಂತೇಳಿ ನನಗೆ ಅನ್ಕೊಂಡೇ ಇದ್ದೇ ಇಲ್ಲ, ಮನಸ್ನಾಗ ಅನ್ಕೊಂಡಿರಲಿಲ್ಲ. ಅಕ್ಕ ಕರೆ ಅಂದ್ರೆ ನಾನು ನಂಬಕ್ಕಾಗವಲ್ದು. ಇನ್ನೇನು ಷಡ್ಯಂತ್ರ ಹುಡ್ಯಾನೇನು ಮಾಮ ಅಂತ ಅನ್ಸಕತ್ತೈತಿ. ಅದೇನು ಷಡ್ಯಂತ್ರ ಹುಡಿದ್ರು ಇನ್ನೇನು ನಾಟಂಗಿಲ್ಲ ತಗೋ. ಅವ್ರು ಏನು ಮಾಡಿದ್ರು ಅವ್ರ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಅವ್ರ ಕುತಂತ್ರಕ್ಕೆ ನಾನು ಇನ್ನೊಂದು ಪ್ರತಿತಂತ್ರ ಹೂಡ್ತೀನಿ, ಅವ್ರು ಏನು ಮಾಡೋಕ್ಕಾಗಂಗಿಲ್ಲ. ಮಾಮ ಒಳ್ಳೆಯವ್ರಾದ್ರೆ ನನಗೂ ಭಾಳ ಖುಷಿನ. ಮತ್ತು ಒಳ್ಳೆಯವ್ರ ಗತೆ ಮಕ್ವಾಡ ಹಾಕ್ಕೊಂಡು ಅಡ್ಡಾಡಬಾರ್ದಲ್ಲ, ಅದನ್ನು ಹೇಳಿದೆ.